ಸಂವಿಧಾನದ ಆರ್ಟಿಕಲ್ 341ರ ಅಡಿಯಲ್ಲಿ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಿಲಿಟಿ ಅಸ್ಪೃಶ್ಯತೆ ಯಾರಿಗಿರುತ್ತೆ ಅವರು SC ಆಗಲಿಕ್ಕೆ ಪರಿಶಿಷ್ಟ ಜಾತಿ ಆಗಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದ ಏನು ಪ್ರಾರಂಭದ SC ಲಿಸ್ಟಲ್ಲಿ 6-7 ಜಾತಿಗಳಿದ್ದು ಆ ಜಾತಿಗಳ ಪೈಕಿ ಈ ರಾಜ್ಯದ BHOVI ಬೋವಿ ಅನ್ನುವಂಥ ಸಮಾಜ ಅವರು SC ಆಗುವಂಥ ಎಲ್ಲ ಲಕ್ಷಣಗಳು ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರ SC ಪಟ್ಟಿಗೆ ಸೇರಿಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಬೋವಿ ಮತ್ತು ಬೋಯಿ ಸಮಾಜಕ್ಕೆ ಸಂಬಂಧಗಳನ್ನು ಸೃಷ್ಟಿ ಮಾಡಿ, ಅಂದರೆ ಈಗೇನು ಒಡ್ರು, ಕಲ್ಲೊಡ್ರು, ಮಣ್ಣೊಡ್ರು ಈ ವರ್ಗಗಳು ಅವರು ಸಹ ಬೋವಿ ಅಂತ ಆಗಿರುವಂಥ ಹಿನ್ನೆಲೆಯಲ್ಲಿ ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಸೊ ಬೋವಿಗೆ ಸಂಬಂಧ ಇಲ್ಲದ ಇದ್ದರೆ ನೀವು SC ಅಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನು ಕೆಲವು ಅಧಿಕಾರಿಗಳು ವ್ಯಕ್ತಪಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ನನ್ನ ನೇತೃತ್ವದಲ್ಲಿ ವಿಧಾನ ಪರಿಷತ್ನಲ್ಲಿ ಮಾಡಿದಂಥ ಒಂದು ಸಮಿತಿ ವರದಿಯನ್ನು ಈಗಾಗಲೇ ನೀಡಲಾಗಿದೆ. ಆ ವರದಿ ಆಧಾರದ ಮೇಲೆ ಸರ್ಕಾರದ ಆದೇಶವೂ ಆಗಿದ್ದರೂ ಸಹ ಅನೇಕ ಅಧಿಕಾರಿಗಳು ಇವತ್ತು ಈ ಬೋವಿ ಸಮಾಜದ ಹುಡುಗರಿಗೆ SC ಸರ್ಟಿಫಿಕೇಟ್ ಕೊಡದೇ ಇರತಕ್ಕಂಥದ್ದು ಒಂದು ರೀತಿಯ ಗೊಂದಲದ ವಿಚಾರವಾಗಿದೆ. ಈ ವಿಚಾರವಾಗಿ ಈಗಾಗಲೇ ಅನೇಕ ಸಾರಿ ರಾಜ್ಯದ ಮುಖ್ಯಮಂತ್ರಿಗಳನ್ನು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳನ್ನು ಅಧಿಕಾರಿಗಳನ್ನು ಅನೇಕ ಸಂದರ್ಭಗಳಲ್ಲಿ ಅವರನ್ನು ಸಂಪರ್ಕಿಸಿ ಈ ವಿಚಾರದ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದುಕೋಬೇಕು ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿದ್ರೂ ಸಹ ಈ ಒಂದು ಜಟಿಲ ಸಮಸ್ಯೆಯಾಗಿ ಇವತ್ತು ರೂಪುಗೊಂಡಿರ್ತಕ್ಕಂಥ ಈ ವಿಚಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಅನಿಸುವಂಥದ್ದು ನೀವೆಲ್ಲರೂ ಸಹ ಸಂಘಟಿತರಾಗಬೇಕು.